ಒಂದು ಸೊಗಸಾಗಿ. ಅಂದ್ರೆ ಇಲ್ಲಿ ಕರಣೇಂದ್ರಿಯಗಳು ಅಂತಂದ್ರೆ ನಮ್ಮ ಬಾಯಿ, ಕೈ, ಕಾಲು, ಗುದ, ಗುಹ್ಯ. ಈ ಕರಣೇಂದ್ರಿಯಗಳನ್ನ ಸ್ವನಗ ಅಂತಂದ್ರೆ ನಾಯಿ, ಅರ್ಥಾತ್ ನಾಯಿಯಂತಹ ಕೆಟ್ಟ ವಸನಗಳು ಅವುಗಳನ್ನ ಮುಟ್ಟದಂತೆ ಹಾಗೂ ಮುಟ್ಟಿ ಆವರಿಸದಂತೆ ಅವುಗಳನ್ನ ಜಾಗೃತವಾಗಿರಿಸುವಂತೆ ಆ ಭಗವಂತನಲ್ಲಿ ಅವರು ಶರಣರು ತಮ್ಮ ವಚನದ ಮುಖಾಂತರ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ವಿಕಲನಾದನು ಪಂಚೇಂದ್ರಿಯ ಸಪ್ತ ಧಾತುಗಳಿಂದ, ಮತಿಗೆಟ್ಟನು ಮನೋವಿಕಾರದಿಂದ, ಧೃತಿಗೆಟ್ಟನು ಕಾಯ ವಿಕಾರದಿಂದ, ಶರಣು ಭಕ್ತನ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಈ ಪಂಚೇಂದ್ರಿಯಗಳ ಜೊತೆಗೆ ವಿಕಲನಾದನು ಪಂಚೇಂದ್ರಿಯ ಸಪ್ತ ಧಾತುಗಳು ಅಂತ ಇರ್ತವೆ. ಅಂದ್ರೆ ರಕ್ತ, ರುತಿರ, ಮಾಂಸ, ಮೆಜ್ಜೆ, ವೀರ ಅಂತೇಳಿ ಸಪ್ತ ಧಾತುಗಳು ಇರ್ತವೆ. ಆ ಸಪ್ತ ಧಾತುಗಳಿಂದ ನಮ್ಮ ಮನಸ್ಸು ಅತ್ಯಂತ ವೈದಾಡದಂತೆ ನಮ್ಮ ಮನಸ್ಸನ್ನ ನಮ್ಮ ಶರಣರ ಒಂದು ಪಾದಗಳಲ್ಲಿ ಕೇಂದ್ರೀಕರಿಸುವಂತೆ ಮಾಡು ಅಂತೇಳಿ ಆ ಶರಣರು ತಮ್ಮ ವಚನದ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಅವರು ಬಹಳ ಸೊಗಸಾಗಿ ಅವರು ಮಾಡ್ತಾರೆ. ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತೇಳಿ ಅಂತ ಹೇಳ್ತಾರೆ. ಇಷ್ಟೊಂದು ಅದ್ಭುತವಾದ ವಚನ ಸಾಹಿತ್ಯದಲ್ಲಿ ನಮ್ಮ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಒಂದು ಅಂಶಗಳು ಬಹಳಷ್ಟು ಇದೆ ಅನ್ನೋದನ್ನ ನಾವು ವಚನ ಸಾಹಿತ್ಯವನ್ನ ಆಳವಾಗಿ ನಾವು ಅಭ್ಯಸಿಸಿದಾಗ ನಾವು ಕಂಡುಕೊಳ್ಬಹುದು. ಹಾಗೆ ಚನ್ನ ಬಸವಣ್ಣನವರು ಕೂಡ ಉತ್ತಮ ಆರೋಗ್ಯದ ಕುರಿತು ತಮ್ಮ ವಚನದ ಮುಖಾಂತರ ಬಹಳ ಸೊಗಸಾಗಿ ಅವರು ಒಂದು ವಚನಗಳ ತಾತ್ಪರ್ಯ ಎಂತದಿತ್ತಪ್ಪ ಅಂತಂದ್ರೆ, ಇವತ್ತು ನಾವು ಸೀನಬೇಕಾದ್ರೆ, ಆಕಳಿಸ್ಬೇಕಾದ್ರೆ ಹಾಗೂ ನಮ್ಮಲ್ಲಿ ಪಚನ ಕ್ರಿಯೆ, ರಕ್ತ ಸಂಚಲನೆ ಹಾಗೂ ನಮ್ಮ ಸಂದುಗಳ ಚಲನೆ ಇವೆಲ್ಲವೂ ಆಗ್ಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಜೀವವಾಯು. ಆ ಜೀವವಾಯುವನ್ನ ನಾವು ಶಿವಯೋಗದ ಮೂಲಕ ಪರಿವರ್ತನೆಯನ್ನ ಮಾಡಿದಾಗ ನಾವು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅಂತೇಳಿ ತಮ್ಮ ವಚನದ ಮುಖಾಂತರ ಬಹಳ ಸೊಗಸಾಗಿ ಅವರು ಹೇಳ್ತಾರೆ. ಒಂದನೆಯ ಬಾಗಿಲಲ್ಲಿ ನೇಹವಿಪ್ಪುದು, ಎರಡನೆಯ ಬಾಗಿಲಲ್ಲಿ ಗುಣವಿಪ್ಪುದು, ಮೂರನೆಯ ಬಾಗಿಲಲ್ಲಿ ಧ್ಯಾನವಿಪ್ಪುದು, ನಾಲ್ಕನೆಯ ಭಾಗದಲ್ಲಿ ಯೋಗವಿಪ್ಪುದು, ಐದನೆಯ ಬಾಗಿಲಲ್ಲಿ ಪಂಚೇಂದ್ರಿಯವಿಪ್ಪುದು, ಆರನೆಯ ಬಾಗಿಲಲ್ಲಿ ಷಡ್ಸ್ಥಳಂಗಳಿದ್ದವು, ಏಳನೆಯ ಬಾಗಿಲಲ್ಲಿ ಸಪ್ತ ವ್ಯಸನಂಗಳಿಪ್ಪವು, ಎಂಟನೆಯ ಬಾಗಿಲಲ್ಲಿ ಅಷ್ಟ ಮದಂಗಳಿದ್ದವು, ಹತ್ತನೆಯ ಬಾಗಿಲಲ್ಲಿ ಸುಜ್ಞಾನವಿಪ್ಪುದು, ಇಂತಿ 10 ದಶಮ ಬಾಗಿಲು ತೆಗೆದು ಒಳ ಹೊಕ್ಕವನೇ ಪರಮ ಸುಖಿಯಾಗಿದ್ದ ಕೂಡಲ ಚನ್ನ ಸೊಗಸಾಗಿ ಅವರಿಗೆ ಹೇಳ್ತಾರೆ. ಅಂದ್ರೆ 9ನೆಯ ಬಾಗಿಲಲ್ಲಿ ಅಲ್ಲಿ ಶಿವ ಧ್ಯಾನಸಕ್ತನಾಗಿರ್ತಾನೆ. ಹೀಗಾಗಿ ಅಲ್ಲಿ ಶಿವ ಸಂಚಲನ, ಅಲ್ಲಿ ಶಿವನ ಒಂದು ಶಕ್ತಿಯ ಸಂಚಲನ ಉಂಟಾಗಿ ನಮ್ಮ ದೇಹದಲ್ಲಿ ಎಲ್ಲ ಕ್ರಿಯೆಗಳು ಬಹಳ ಸಹಜವಾಗಿ ಅವು ನಡೀತಾ ಇರ್ತವೆ. ಹೀಗಾಗಿ ಆ 9ನೆಯ ಬಾಗಿಲನ್ನ ನಾವು ಶಿವಯೋಗ ಅಂತಂದ್ರೆ ಇಲ್ಲಿ ಶಿವ ಅಂತಂದ್ರೆ ಸ್ವಚ್ಛವು ಸುಂದರವೂ ಆಗಿದ್ದು, ಯೋಗ ಅಂತಂದ್ರೆ ನಮ್ಮ ಆತ್ಮ ಆ ಪರಮಾತ್ಮನ ಜೊತೆಗೆ ಸೇರಿಕೊಳ್ಳುವುದು ಯೋಗ ಅಂತ ಹೇಳ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಈ ಸತ್ಯವಾದ ಲೋಕಾತ್ಮದೊಂದಿಗೆ ನಮ್ಮ ಜೀವಾತ್ಮ ಹಾಗೂ ಪರಮಾತ್ಮಗಳೆರಡು ಕೂಡುವುದಕ್ಕೆ ನಾವು ಶಿವಯೋಗ ಅಂತ ಹೇಳ್ತೇವೆ. ಹೀಗೆ ಆ 9ನೆಯ ಬಾಗಿಲನ್ನ ನಾವು ಶಿವಯೋಗದ ಮೂಲಕ ನಿಯಂತ್ರಣವನ್ನ ಮಾಡಿ 10ನೆಯ ಬಾಗಿಲು ತೆಗೆದು ಒಳಗೆ ನೋಡಿದಾಗ ನಮ್ಮ ಜೀವನದ ದಿವ್ಯತೆ ಹಾಗೂ ಧನ್ಯತೆಯ ಅನುಭವ ಉಂಟಾಗಿ ನಾವು ಪರಮ ಮೋಕ್ಷವನ್ನು ನಾವು ಪಡಿಬಹುದು ಅಂತ ಹೇಳಿ ಚನ್ನ ಬಸವಣ್ಣನವರು ಬಹಳ ಸೊಗಸಾಗಿ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಹಾಗೆ ಸಿದ್ದರಾಮರು ಕೂಡ ತಮ್ಮ ಒಂದು ವಚನದಲ್ಲಿ ಅವರು ಬಹಳ ಸೊಗಸಾಗಿ ಹೇಳ್ತಾರೆ. ಗುರು ಮುಟ್ಟಿ ಬಂದ ಶುದ್ಧ ಪ್ರಸಾದಿಯಾದರೆ ಗುರು ಮುಟ್ಟಿ ಬಂದ ಶುದ್ಧ ಪ್ರಸಾದಿಯಾದರೆ ವಾತ ಪಿತ್ತ ಶ್ಲೇಷ್ಮ ಒಳಗಿರಬೇಕು, ಲಿಂಗ ಮುಟ್ಟಿ ಬಂದ ಸಿದ್ಧ ಪ್ರಸಾದಿಯಾದರೆ ಆದಿ ವ್ಯಾಧಿಗಳಿಲ್ಲದಿರಬೇಕು, ಜಂಗಮ ಮುಟ್ಟಿ ಬಂದ ಪ್ರಸಿದ್ಧ ಪ್ರಸಾದಿಯಾದರೆ ಅಜ್ಞಾನ ರೋಗವಿಲ್ಲದಿರಬೇಕು, ಮೂರರ ಅರುಹು ಗಟ್ಟಿಗೊಳ್ಳುವ ಮಹಾಪ್ರಸಾದಿಯಾದರೆ ಮರಣವಿಲ್ಲದಿರಬೇಕು, ಪ್ರಸಾದವೆಂದು ತಿಳಿದ ಪ್ರಸಾದವ ಸೇವಿಸಿ ಸರ್ವರಂತೆ ಮಲತ್ರಯಕ್ಕೊಳಗಾಗುವರ ಪ್ರಸಾದಿಗಳೆಂದು ನಂಬದಿರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ನಾವಿವತ್ತು ಆಯುರ್ವೇದದಲ್ಲಿ ಇವತ್ತು ನಾವು ವಾತ ಪಿತ್ತ ಶ್ಲೇಷ್ಮಗಳ ಬಗ್ಗೆ ನಾವು ವಿವರವಾಗಿ ನಾವಿವತ್ತು ಕೇಳಿಸಿಕೊಂಡು,
ಆದ್ರೆ ನಿಜವಾದ ಶರಣ ಎನಿಸಿಕೊಂಡವನಿಗೆ ಮಾತ್ರ ಈ ಪ್ರಸಾದದ ಮಹತ್ವ, ಪ್ರಸಾದದ ಅರಿವು, ಪ್ರಸಾದದ ಸೇವನೆ ಅವನಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ. ಆದ್ರೆ ಶರಣ ಪ್ರಸಾದ ಅಂತ ಹೇಳಿ ಮಹಾಪ್ರಸಾದಿ ಎನಿಸಿಕೊಂಡವನಿಗೆ, ಈ ಮೂರರ ಅರು ಗಟ್ಟಿಗಳು ಮಹಾಪ್ರಸಾದಿ ಎನಿಸಿಕೊಂಡವನಿಗೆ ಅವನಿಗೆ ಮರಣವೂ ಕೂಡ ಬರ್ಲಿಕ್ಕೆ ಹೆದರುತ್ತದೆ. ಹೀಗಾಗಿ ನಾವು ಉಳಿದ ಜನರಂತೆ ಇವತ್ತು ಆಧುನಿಕ ಆಹಾರ ಶೈಲಿ ಪದ್ಧತಿಯನ್ನ ಹಾಗೂ ಜಂಕ್ ಫುಡ್ ಗಳನ್ನ ನಾವು ಸೇವಿಸಿದಾಗ ಏನಾಗ್ತದೆ ಅಂತಂದ್ರೆ, ಇವತ್ತು ನಾವು ಅಪಚನ, ಉದರದ ಉಬ್ಬರ, ಮಲಬದ್ಧತೆ, ಹುಳಿ ಸುಡೋದು, ಹೀಗೆ ಮುಂತಾದ ರೋಗಗಳನ್ನ ನಾವಾಗಿಯೇ ನಮ್ಮ ಶರೀರಕ್ಕೆ ಆಹ್ವಾನವನ್ನ ಮಾಡಿಕೊಂಡ ಆಗ್ತದೆ ಅಂತ ಹೇಳಿ ಇವತ್ತು ಅತ್ಯಂತ ಸರಳ ರೀತಿಯ ನಮ್ಮ ಭಾರತೀಯ ಶೈಲಿಯ ಒಂದು ಆಹಾರ ಪದ್ಧತಿಯನ್ನು ನಾವು ಅನುಸರಿಸಿಕೊಳ್ಬೇಕು ಅಂತೇಳಿ ಶರಣರು ಹೇಳ್ತಾರೆ. ಹೀಗಾಗಿ ಸರ್ವಜ್ಞನವರು ಕೂಡ ಬಹಳ ಸೊಗಸಾಗಿ ಅವರು ಹೇಳಿದರು, ಜೋಳವನ್ನು ತಿಂದವನು ತೋಳಿನಂತಾಗುವನು, ಬೆಲ್ಲ ಬೇಳೆಗಳನ್ನ ತಿಂದವನು ಬಹುಕಾಲ ಬಾಳಿಯಾನು ಅಂತ ಹೇಳ್ತಾರೆ. ಅಂದ್ರೆ ನಾವು ಉತ್ತಮವಾದ ಆಹಾರ ಪದ್ಧತಿಯನ್ನ ನಾವು ಅನುಸರಿಸಿದಾಗ ಮಾತ್ರ ನಾವು ಉತ್ತಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಬಹುದು ಅಂತ ಶರಣರು ಬಹಳ ಸೊಗಸಾಗಿ ಅವರು ಹೇಳ್ತಾರೆ. ಇನ್ನು ಇದಕ್ಕೆಲ್ಲಕ್ಕಿಂತ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ, ನಾ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಭ್ರೂಣ ಜ್ಞಾನದ ಬಗ್ಗೆ ಕಳೆದ ಕೆಲವೊಂದಿಷ್ಟು 20 ವರ್ಷಗಳಲ್ಲಿ, 2 ದಶಕಗಳಲ್ಲಿ ನಾವು ಸಾಕಷ್ಟು ಒಂದು ಟೆಕ್ನಾಲಜಿಯನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಆದ್ರೆ 12ನೇ ಶತಮಾನದಲ್ಲಿಯೇ ಶರಣರ ಒಂದು ಭ್ರೂಣ ಜ್ಞಾನದ ಕುರಿತು ನಾವು ಒಂದು ರಚನೆಗಳನ್ನ ನೋಡಿದಾಗ ಬಹಳ ಹಾಗೂ ವಿಚಿತ್ರ ಹಾಗೂ ಅದ್ಭುತ ಅನಿಸ್ತದೆ. ಭಾಚ್ಯಕಾಯದ ಬಸವಣ್ಣ ಎನ್ನುವರು ತಮ್ಮ ಒಂದು ವಚನದಲ್ಲಿ ಅವರು ಬಹಳ ಸೊಗಸಾಗಿ ಅವರು ಹೇಳ್ತಾರೆ, ಮಾತೆಯ ಆತ್ಮದಲ್ಲಿ ರೇತ ರಕ್ತವು ಕೂಡಿ ಕೆನ್ನೀರ ಮುತ್ತಿನಂತಾಯಿತು. ಆ ಕೆನ್ನೀರ ಮುತ್ತು ವಿದ್ರಮದಾಕಾರವಾಗಿತ್ತು. ಆ ವಿದ್ರಮದಾಕಾರ ಒಂದು ಹಿಡಿಯಾಯಿತು. ಆ ಓಂಕಾರ ಸ್ವರೂಪವಾದ ಪಿಂಡಕ್ಕೆ ನವಮಾಸವ ತುಂಬಿ ತೆರಪಾದ ಬಾಗಿಲಲ್ಲಿ ಬಂದ ಆತ್ಮನ ಅಂಗವೇ ಅನುವಾಗಿ ಆಯತವಾಗಿತ್ತು. ಆ ಆಯತವಾದ ಆತ್ಮನು ತನ್ನ ಅಂಗದ ಹೊರಗೆ ನೋಡಿದಾಗ ಅಂಗವೇ ಪಾಣಿವಟ್ಟಾಯಿತು, ಲಿಂಗವೇ ಶಿರಸ್ಸು ಆಯಿತು. ಆ ಶಿರಸ್ಸಿನೊಳಗೆ 2 ನೇತ್ರ ಜ್ಯೋತಿಗಳಂಟು. ಆ 2 ನೇತ್ರ ಜ್ಯೋತಿಗಳ ನಡುವೆ ಒಂದು ಅಮೃತದ ಕಮಲವಿಂಟು. ಆ ಕಮಲದಲ್ಲಿ ಇರುವ ಅಮೃತವನ್ನ ಉಣ್ಣಲು ಶಕ್ತನಾದವನೇ ನಿಜವಾದ ಪಿಂಡಾಂಡ ಜ್ಞಾನಿ ಎಂದಾದ ನಮ್ಮ ಬಾಚಿಕಾಯದ ಬಸವಣ್ಣ ಅಂತ ಹೇಳ. ಹೀಗೆ ಅವರ ವಚನವನ್ನ ನಾವು ನೋಡಿದಾಗ ಇದು ಮೇಲ್ನೋಟಕ್ಕೆ ಒಂದು ವಚನದ ಅರ್ಥವಾದರೂ ಕೂಡ ಅವರಲ್ಲಿ ಎಷ್ಟೊಂದು ಸೊಗಸಾಗಿ ಅವರು ಹೇಳ್ತಾರೆ. ತಾಯಿಯ ಗರ್ಭದಲ್ಲಿ ಸ್ತ್ರೀ ಬೀಜ ಹಾಗೂ ವೀರ್ಯ ಅನ್ನು ಎರಡೂ ಕೂಡಿ ಒಂದು ಭ್ರೂಣ ಒಂದು ಹುಟ್ಟಿ ಅದು 9 ತಿಂಗಳನ್ನ ಅದು ಕಳೆದು ಅದರಲ್ಲಿ ಆತ್ಮನ ಆಗಮವಾದಾಗ ಅದು ತನ್ನ ದೇಹವನ್ನ ಹೊರಗೆ ನೋಡಿದಾಗ ತನ್ನ ಇಡೀ ಶರೀರ ಒಂದು ಲಿಂಗದ ಪೀಠವಾಗಿ ಹಾಗೂ ತನ್ನ ಶಿರ ಒಂದು ಲಿಂಗವಾಗಿ ಪರಿಣಮಿಸ್ತದೆ. ಆ ಲಿಂಗದಲ್ಲಿರ್ತಕ್ಕಂತಹ 2 ನೇತ್ರ ಜ್ಯೋತಿಗಳ ನಡುವೆ ಇರ್ತಕ್ಕಂತಹ ಒಂದು ಅಮೃತದ ಕಮಲ, ಆ ಕಮಲದಲ್ಲಿರ್ತಕ್ಕಂತಹ ಅಮೃತವನ್ನ ಉಣ್ಣಬಲ್ಲವನೇ ನಿಜವಾದ ಪಿಂಡಾಂಡ ಜ್ಞಾನಿ ಅಂತ ಹೇಳ್ತಾರೆ. ಇದು ಮೇಲ್ನೋಟಕ್ಕೆ ಒಂದು ವಚನದ ಅರ್ಥವಾದರೂ ಕೂಡ ಇದು ನನಗನ್ಸಿದ ಮಟ್ಟಿಗೆ ಬಹಳವಷ್ಟು ಒಂದು ಆಧ್ಯಾತ್ಮಿಕ ಯೋಗಿಗಳ ಒಂದು ಸಾಧನದ ವಿಷಯವಾಗಿದೆ ಅಂತ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಈ ಒಂದು 12ನೇ ಶತಮಾನದ ಶರಣ ಸಾಹಿತ್ಯಕ್ಕೂ ಹಾಗೂ ನಮ್ಮ 21ನೇ ಶತಮಾನದ ವೈದ್ಯಕೀಯ ಸಾಹಿತ್ಯಕ್ಕೂ ಬಹಳ ಒಂದು ತಾಳಮೇಳ ಇಲ್ಲಿ ಕಂಡು ಬರ್ತದೆ. ಅದರಲ್ಲಿಯೂ 12ನೇ ಶತಮಾನದ ಶರಣರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಶರಣ ವೈದ್ಯ ಸಂಗಣ್ಣನವರು ಒಂದು ಮಾತನ್ನ ಅವರು ಹೇಳ್ತಾರೆ, ಕೇವಲ ಬಹಿರಂಗಕ್ಕೆ ಚಿಕಿತ್ಸೆ ಕೊಡುವನು ಮಾತ್ರ ವೈದ್ಯನಲ್ಲ, ಅವನ ಅಂತರಂಗಕ್ಕೂ ಚಿಕಿತ್ಸೆ ಕೊಡುವನೇ ನಿಜವಾದ ವೈದ್ಯ ಅಂತ ಬಹಳ ಸೊಗಸಾಗಿ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ನೋಡ್ತೀವಿ, ಇವತ್ತು ಮಾನಸಿಕ ಒತ್ತಡದಿಂದಲೇ ಇವತ್ತು ಬಹಳಷ್ಟು ದೈಹಿಕ ರೋಗಗಳು ಇವತ್ತು ಉಲ್ಬಣ ಆಗ್ತಾ ಇದೆ. ಹೀಗಾಗಿ ನಾವು ಬಾಹ್ಯವಾಗಿ ಬಹಿರಂಗಕ್ಕೆ ಕೊಡುವ ಚಿಕಿತ್ಸೆಗಳು ಅವು ಕೇವಲ ತಾತ್ಕಾಲಿಕವಾಗಿರ್ತವೆ. ಯಾವಾಗ ಶಿವಾನುಭವ ಆಗಿರ್ತಕ್ಕಂತಹ ಆ ಮನುಷ್ಯನಿಗೆ ನಾವು ಅಂತರಂಗದ ಚಿಕಿತ್ಸೆಯನ್ನ ನಾವು ಕೊಡ್ತೀವೋ ಅವಾಗ ಆ ರೋಗವನ್ನ ನಾವು ಬುಡ ಸಮೇತ ಸಂಪೂರ್ಣವಾಗಿ ನಾವು ಕಿತ್ತು ಹಾಕಬಹುದು ಅಂತೇಳಿ ಶರಣ ವೈದ್ಯ ಸಂಘಟನೆಯವರು ಬಹಳ ಸೊಗಸಾಗಿ ಅವರು ಹೇಳಿದ್ದಾರೆ. ಹಾಗೆ ಇವತ್ತು ನಾವು ಇದರ ಒಂದು ಅನುಗುಣವಾಗಿ ಇವತ್ತು ಅಮೆರಿಕದಲ್ಲಿ
ಒಂದು ವ್ಯಕ್ತಿತ್ವ ನಿರ್ವಹಣೆ ಹಾಗೂ ಒತ್ತಡ ನಿರ್ವಹಣೆ ಆಧಾರದ ಮೇಲೆ ಇವತ್ತು ತಮ್ಮ ಜೀವನದಲ್ಲಿ ಅವುಗಳನ್ನ ಅಳವಡಿಸಿಕೊಂಡು 28% ವಾರ್ಷಿಕವಾಗಿ ಅಕಾಲಿಕ ಮರಣ ಪ್ರಮಾಣವನ್ನ ಅವರು ಕಡಿಮೆ ಮಾಡಿಕೊಂಡಿದ್ದಾರೆ ಎಂಬುದು ಕೆಲವೊಂದು ವರದಿ ಪ್ರಕಾರ ನಾವಿತ್ತು ನೋಡ್ತಾ ಇದ್ದೀವಿ. ಇಲ್ಲಿ ವ್ಯಕ್ತಿಯ ಒಂದು ನಿರ್ವಹಣೆ ಅಂತಂದ್ರೆ ಬಸವಣ್ಣನವರು ಹೇಳಿರ್ತಕ್ಕಂತಹ ಸಪ್ತ ಸೂತ್ರಗಳನ್ನ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಲ್ಲಿಯೇ ಕಲಿಸಿ ಅದರ ಅರಿವನ್ನ ಮೂಡಿಸುವುದೇ ಒಂದು ವ್ಯಕ್ತಿಯ ನಿರ್ವಹಣೆ ಅಂತ ನಾವು ಹೇಳ್ಬೋದು. ಹಾಗೂ ಒತ್ತಡ ನಿರ್ವಹಣೆ ಅಂತಂದ್ರೆ ಇವತ್ತು ನಾವು ಬೆಳಿಗ್ಗೆ ಎದ್ದ ತಕ್ಷಣದಿಂದ ಇವತ್ತು ಮನುಷ್ಯ ಮಾನಸಿಕವಾಗಿ ಇವತ್ತು ಒತ್ತಡದಲ್ಲಿ ಇವತ್ತು ಸಿಲುಕ್ತಾ ಇದ್ದಾನೆ. ಹೀಗಾಗಿ ಆ ಮಾನಸಿಕ ಒತ್ತಡದಿಂದ ಚಿಂತೆಗಳಿಗಾಗ್ತಾ ಇರ್ತಕ್ಕಂತಹ ಮನುಷ್ಯನನ್ನ ಆ ಚಿಂತೆ ಅನ್ನೋದು ಚಿತೆ ಕಡೆಗೆ ಇವತ್ತು ಅದು ಕರೆದುಕೊಂಡು ಹೋಗ್ತಾ ಇದೆ. ಆ ಚಿಂತೆ ಹಾಗೂ ಚಿತೆಯ ನಡುವೆ ಇರ್ತಕ್ಕಂತಹ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಶೂನ್ಯ, ಡಿಫರೆನ್ಸ್ ಅಂತ ಹೇಳಿದ್ರು, ಶೂನ್ಯ. ಇವತ್ತು ಶರಣರು ಆ ಶೂನ್ಯವನ್ನ ಸಂಪಾದಿಸಿದ್ರೆ ಇವತ್ತು ಮನುಷ್ಯ ತನ್ನ ಜೀವನವನ್ನೇ ಇವತ್ತು ಶೂನ್ಯ ಮಾಡಿಕೊಳ್ತಾ ಇದ್ದಾನೆ ಅಂತ ನಾ ಇವತ್ತು ಹೇಳ್ಬೋದು. ಹೀಗಾಗಿ ಒಂದು ವಚನದಲ್ಲಿ ಹೇಳ್ತಾರೆ, ಮನುಷ್ಯನ ಚಿಂತೆ ಅಂತಂದ್ರೆ ಚಿಂತೆಗ ಹೇಳ್ತಾರೆ ಒಂದು ವಚನದಲ್ಲಿ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡಿರ ಚಿಂತೆ, ಕಂಡಿಲಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ 10 ಹಲವು ಚಿಂತೆಗಳಲ್ಲಿ ಇದ್ದವರನ್ನ ನಾ ಕಾಣೆ, ಆದರೆ ಶಿವನ ಚಿಂತೆಯಲ್ಲಿದ್ದವರನ್ನ ನಾ ಯಾರನ್ನೂ ಕಾಣಲಾರೆ, ನಿಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಅವರು ಬಹಳ ಸೊಗಸಾಗಿ ಅವರು ಹೇಳ್ತಾರೆ. ಅಂದ್ರೆ ಇವತ್ತು ಬಹಳಷ್ಟು ಬೇರೆ ಬೇರೆ ಚಿಂತೆಗಳಲ್ಲಿ ಇದ್ದವರನ್ನ ನಾವು ಕಾಣ್ತೀವಿ, ಆದ್ರೆ ಶಿವನ ಚಿಂತೆಯಲ್ಲಿ ಇದ್ದವರನ್ನ ನಾನು ಒಬ್ಬರನ್ನು ಕಾಣಲಾರೆ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ನಮ್ಮ ಒತ್ತಡ ನಿರ್ವಹಣೆಗೆ ಬೇಕಾಗಿರುವುದು ಏನಪ್ಪಾ ಅಂತಂದ್ರೆ ಶಿವನ ಆರಾಧನೆ, ಪರಮಾತ್ಮನ ಆರಾಧನೆ ಅಂತೇಳಿ ಅವರು ಬಹಳ ಸೊಗಸಾಗಿ ಅವರು ಹೇಳ್ತಾರೆ. ಒಟ್ಟಿನಲ್ಲಿ ಇವತ್ತು ನಾವೊಂದು ಉತ್ತಮವಾದ ಆರೋಗ್ಯವನ್ನೇ ಇವತ್ತು ನಾವು ಕಾಯ್ಕೊಳ್ಬೇಕಾದ್ರೆ ಈ ಆಸೆ ದುಃಖಕ್ಕ ಇದಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳಿದಂತೆ ಇವತ್ತು ನಾವು ದುರಾಸೆಯಿಂದ ಇವತ್ತು ನಾವು ದೂರಾಗಿ, ಆಸೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೆಣ್ಣು ಹಣ್ಣು ಮಣ್ಣಿಂಗಕ್ಕೆ ಸತ್ತುದು ಕೋಟಿ, ಗುಹೇಶ್ವರ ನಿಮಗಾಗಿ ನಾನು ಸತ್ತವರ ಅರನ್ನು ಕಾಣೆ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ನಾವು ಆರೋಗ್ಯಕರ ಜೀವನಕ್ಕೆ ಕೇವಲ ಹೆಣ್ಣು ಹಣ್ಣು ಮಣ್ಣಿನ ಆಸೆಯನ್ನ ಬಿಡುವುದು ಅಷ್ಟೇ ಅಲ್ಲದೆ ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ನಾವು ಒಂದು ಉತ್ತಮವಾದ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಬೇಕಾದ್ರೆ ಕೊನೆಯದಾಗಿ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ, ಛಲ ಬೇಕು ಶರಣಂಗೆ ಪರಧನವನ್ನಲ್ಲಿ ನಂಬ, ಛಲ ಬೇಕು ಶರಣಂಗೆ ಪರಸತಿಯನ್ನಲ್ಲಿ ನಂಬ, ಛಲ ಬೇಕು ಶರಣಂಗೆ ಪರದೈವನಲ್ಲಿ ನಂಬ, ಛಲ ಬೇಕು ಶರಣಂಗೆ ಲಿಂಗ ಜಂಗಮವನೆಂಬ, ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಇವತ್ತು ಎಲ್ಲವನ್ನ ನಾವು ಅರಿಷಡ್ ವರ್ಗಗಳನ್ನ, ಸುಖ ದುಃಖಗಳನ್ನ ಎಲ್ಲವನ್ನ ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕನ್ನುವಂತ ಒಂದು ಛಲ ಇವತ್ತು ನಮ್ಮಲ್ಲಿದ್ದಾಗ ಮಾತ್ರ ಇವತ್ತು ನಾವು ಎಲ್ಲವನ್ನ ಆರೋಗ್ಯವನ್ನ ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡಾಗ ಮಾತ್ರ ನಾವು ಉತ್ತಮ ಜೀವನವನ್ನ ನಾವು ಸಾಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಒಟ್ಟಿನಲ್ಲಿ ಕಡಿಮೆ ಊಟ, ಕಡಿಮೆ ಮಾತು ಮತ್ತು ಕಡಿಮೆ ನಿದ್ರೆ ಇವುಗಳು ಮಾತ್ರ ನಮ್ಮ ಆರೋಗ್ಯಕರ ಜೀವನದ 3 ಸೂತ್ರಗಳನ್ನ ನಾವು ಆಗಿರಿಸಿಕೊಂಡು ಇವತ್ತು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ಪರಿಸರ ಮತ್ತು ಆಧ್ಯಾತ್ಮಿಕ ಸಮಗ್ರ ಒಂದು ಆರೋಗ್ಯಕ್ಕೆ ವಚನ ಸಾಹಿತ್ಯವೇ ಸಂಜೀವಿನಿಯಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ತಮ್ಮೆಲ್ಲರ ಜೊತೆಗೆ ನನಗೆ ಕೊಟ್ಟಿರ್ತಕ್ಕಂತಹ ಒಂದು ಸಮಯದಲ್ಲಿ ಅನುಭವವನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಈ ನನ್ನ ವಾಗರೂಪದ ಈ 4 ಪುಷ್ಪಗಳನ್ನ ತಮ್ಮೆಲ್ಲರ ಚರಣಾರ ವಿಂದಗಳಿಗೆ ಸಮರ್ಪಿಸಿ ನನ್ನ 4 ಮಾತುಗಳನ್ನ ಮುಗಿಸುತ್ತೇನೆ. ಶರಣು ಶರಣಾರ್ಥಿ. ಇಲ್ಲಿಯವರೆಗೆ ವಚನದಲ್ಲಿ ಆರೋಗ್ಯ ಎಂಬ ವಿಷಯದ ಕುರಿತು ವಚನಕಾರರ ವಚನ ಉಲ್ಲೇಖದೊಂದಿಗೆ ಸರ್ವಜ್ಞನ ವಚನವನ್ನು ಸಹಿತ ಸಮಯೋಚಿತವಾಗಿ ವಹಿಸಿಕೊಂಡು ಅತ್ಯಂತ ಮನೋಜ್ಞವಾಗಿ ವಿಷಯವನ್ನು ಹಂಚಿಕೊಂಡಿರುವ ಸಹೋದರ ಶರಣಶ್ರೀ ಡಾಕ್ಟರ್ ಸಂಜಯ್ ಶಿಂದಿಹಟ್ಟಿ ಶರಣರಿಗೆ ಧನ್ಯವಾದ. ಶರಣಾರ್ಥಿಗಳು. ಈಗ ಅನುಭವದ ಕುರಿತು ಅಭಿಪ್ರಾಯ ಹಂಚಿಕೆ ಸಮಯ. ಶರಣರು ಅನುಭವದ ಕುರಿತು ಅಭಿಪ್ರಾಯ ಹಂಚಿಕೊಳ್ಳುವವರೇ.
ಮಾತಾಡ್ಸಿ ಯಾರ ಶರಣ್ರ, ಇಲ್ಲಂದ್ರೆ ಮುಂದಿನ ಕಾರ್ಯ ಫೋನ್. ರವಿ ಪಾಟೀಲ್ ಸರ್ ಮಾತಾಡ್ರಿ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಸಂಜಯ್ ಶಿಂದಿಹಟ್ಟಿ ಸರ್ ಅವರು ವಚನಗಳಲ್ಲಿ ಆರೋಗ್ಯ ಅನ್ನುವಂತ ವಿಷಯದ ಕುರಿತು ಬಹಳ ಸೊಗಸಾಗಿ ಚೆನ್ನಾಗಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಆರಂಭದಲ್ಲಿ ಬೇರೆ ಬೇರೆ ಈ ಜ್ಞಾನಿಗಳ, ವಿದ್ವಾಂಸರ ಮತ್ತು ತತ್ವಜ್ಞಾನಿಗಳ ಕೆಲವು ಉಕ್ತಿಗಳನ್ನ ಉಲ್ಲೇಖ ಮಾಡ್ತಾ ಒಳ್ಳೆಯ ಪೀಠಿಕೆಯನ್ನ ಹಾಕಿ, ನಂತರ ಈ ಏನು ಬೇರೆ ಬೇರೆ ಶರಣರು ಬರೆದಿರ್ತಕ್ಕಂತ ವಚನಗಳನ್ನ ಉಲ್ಲೇಖ ಮಾಡಿ ಬಹುತೇಕ ಬಹಿರಂಗ ಮತ್ತು ಅಂತರಂಗದ ಸೌಂದರ್ಯದಿಂದ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಸೊಗಸಾಗಿ ತಮ್ಮ ವಿಚಾರವನ್ನ, ಅಭಿಪ್ರಾಯವನ್ನ ಮಂಡನೆ ಮಾಡಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ. ಧನ್ಯವಾದಗಳು. ಶರಣಾರ್ಥಿಗಳು ಸರ್. ಮೇಡಮ್ ಅವರ ತಿಗಡಿ ಸರ್. ಓಕೆ, ಅಭಿಪ್ರಾಯ ಹಂಚಿಕೊಂಡಿರುವ ರವಿ ಪಾಟೀಲ್ ಶರಣ ಧನ್ಯವಾದ ಸರ್. ಶರಣಾರ್ಥಿಗಳು. ಈಗ ಉಪಸ್ಥಿತಿ ಪರವಾದಂತ ನುಡಿಗಳು ಶ್ರೀ MG ನೂಪುರ್ ಶರಣರಿಂದ. ಶ್ರೀಯುತರು ಕರ್ನಾಟಕ ಸಚಿವಾಲಯದಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ರಾಜ್ಯಾದ್ಯಂತ ಪ್ರಕೃತಿ ಚಿಕಿತ್ಸಾ ಜಾಗೃತಿ ಶಿಬಿರಗಳನ್ನು ನಡೆಸಿದ್ದು, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಗ್ರಂಥಗಳನ್ನು ಪ್ರಕಟ ಮಾಡಿದ್ದಾರೆ. MGM ಆರೋಗ್ಯ ಧಾಮ ಸ್ಥಾಪಿಸಿ ತನ್ಮೂಲಕ ಜನರಿಗೆ ಆರೋಗ್ಯದ ಬದುಕುವಂತೆ ಮಾರ್ಗದರ್ಶನ ಮಾಡಿದ್ದಾರೆ. ಸದ್ಯ ಧಾರವಾಡದ ಬಸವ ಸಮಿತಿಯ ಸಂಯೋಜಕರಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮೂಲಕ ಅರಿವಿನ ಮನೆ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಶರಣರ ಸಂದೇಶಗಳನ್ನು ವಿದ್ವಾಂಸರ ಮೂಲಕ ಜಗತ್ತಿಗೆ ಬಿತ್ತರಿಸ್ತಕ್ಕಂಥ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಅವ್ರದ್ದು ಪ್ರತಿ ರವಿವಾರ ಆ ಒಂದು ಕಾರ್ಯಕ್ರಮ ಇರ್ತದೆ. ಮೋಸ್ಟ್ಲಿ ಸರ್ ತಡವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾದ್ರು. ಆ ಕಾರ್ಯಕ್ರಮ ಮುಗಿಸಿ ಅಂತ ಒಂದು ಶರಣರಿಂದ ಈಗ ಉಪಸ್ಥಿತಿ ಪರವಾದಂತ ಮಾತುಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿ. ಮೊನ್ನೆ ಸದಾಶಿವ ಗುಡ್ಗಂಟಿ ಅವರು ಫೋನ್ ಮಾಡಿ ಈ ಥರ ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಇದೆ ಅಂತ ಹೇಳಿದರು. ಡಾಕ್ಟರ್ ಸಂಜಯ್ ಅವರು ಪೂರ್ಣ ಮಾತುಗಳನ್ನು ನಾನು ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ. ಈಗ ಶ್ರಾವಣ ಮಾಸದ ಪ್ರಯುಕ್ತ ನಮ್ಮಲ್ಲಿ ಭಾನುವಾರ ಇರೋದಿಲ್ಲ, ಆದರೆ ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿ ದಿವಸ ಕಾರ್ಯಕ್ರಮ ಇದೆ. ನಮ್ಮ ಏರಿಯಾದಲ್ಲಿ ಇರೋದರಿಂದ ನಾವೇ ಮುಖ್ಯ ಸಂಚಾಲಕರಾಗಿರೋದ್ರಿಂದ ಅಲ್ಲಿ ಕೊನೆ ಮಾತಾಡಬೇಕಾಗಿತ್ತು. ಅಲ್ಲಿಯೂ ಸಹಿತ ದಿವಸ ಅದೇ ಇರುತ್ತೆ ನಮ್ಮದು. ಈಗ ಒಂದು ತಿಂಗಳು ಹೆಚ್ಚು ಕಡಿಮೆ. ಹಾಗಾಗಿ ಒಂದು 15 ನಿಮಿಷ ನಾನು ತಡಾಗಿ ಬಂದೆ. 7:20ಕ್ಕೆ ತಮ್ಮ ಉಪನ್ಯಾಸವನ್ನು ಕೇಳುವ ಭಾಗ್ಯ ನನಗೆ ಸಿಕ್ತು. ಸಂಜಯ್ ಅವ್ರದ್ದು ಪ್ರಾರಂಭದಲ್ಲಿ ರವಿ ಅವರು ಹೇಳಿದರು, ಆಗಲೇ ಪ್ರಾರಂಭದಲ್ಲಿ ಬೇರೆ ಬೇರೆ ಅನುಭವಿಗಳ ಉಲ್ಲೇಖವನ್ನು ಹೇಳ್ತಾ ಆರೋಗ್ಯದ ಕುರಿತು ಡಾಕ್ಟರ್ ಸಂಜಯ್ ಅವರು ಹೇಳಿದ್ರಂತ. ಅದ ನಂತರದಲ್ಲೇ ಒಂದು 7:20ರಿಂದ ನಾನು ತಮ್ಮ ಜೊತೆ ಇದ್ದೇನೆ. ಅದರಲ್ಲಿ ಡಾಕ್ಟರ್ ಸಂಜಯ್ ಅವರು ವಚನಗಳಲ್ಲಿ ಆರೋಗ್ಯ ಕುರಿತು ದೈಹಿಕವಾಗಿ ಅನ್ನೋದರ ಕುರಿತು ಕೆಲವು ವಚನಗಳನ್ನು ಕೋಟ್ ಮಾಡ್ತಾ ಇಂದ್ರಿಯಗಳ ಬಗ್ಗೆ, ಮೊದಲೇದು ವಿಶ್ವ ಆರೋಗ್ಯ ಸಂಸ್ಥೆಯೂ ದೈಹಿಕ, ಸಾಮಾಜಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಈ ರೀತಿ ಆರೋಗ್ಯವಂತ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯ ಅದನ್ನು ಸಾಮಾನ್ಯವಾಗಿ ನಾವು ವ್ಯಾಖ್ಯಾನ ಮಾಡ್ತಾ ಇರೋದು, ನಾನು 30 ವರ್ಷಗಳಿಂದ ಈ ಪ್ರಕೃತಿ ಚಿಕಿತ್ಸೆ ಒಂದು ಪ್ರಸಾರದ ಕಾರ್ಯದಲ್ಲಿದ್ದೇನೆ. ಬಹುತೇಕ ನನಗೆ ಸದಾಶಿವ ಗುಡ್ಗಂಟಿಯವರು ಇದ್ರ ಬಗ್ಗೆ ನಾನು ಹಿಂದೆ ಒಂದು ಮಾತಾಡಿದ್ದೆ. ಅದಕ್ಕಾಗಿ ಅವರು ಮತ್ತೆ ನನ್ನನ್ನು ಇಲ್ಲಿ ಉಪಸ್ಥಿತಿ ಪರವಾಗಿ ನೀವು ಇರ್ರಿ ಅಂತಂದರು. ನಾನು ಇಲ್ಲ, ಈ ಕೆಲಸ ಇದೆ, ಇಲ್ಲ ನೀವು ಇರಬೇಕು ಅಂದ ಕೂಡಲೇ ಆಯಿತು ಅಂತ ಒಪ್ಕೊಂಡೆ. ಯಾಕಂದರೆ ಇವತ್ತು ಉಪನ್ಯಾಸ ಹುಡ್ಕೋದು ಬಹಳ ಕಷ್ಟ ಇದೆ. ಅದು ಅನುಭವಿಸಿದವ್ರಿಗೆ ಗೊತ್ತು. ಯಾಕಂದರೆ ವಾರ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಇರ್ತೀವಿ, ಅವರು ಮಾಡೋರು ಇರ್ತಾರೆ. ಸೊ ಹಾಗಾಗಿ ನಾನು ತಕ್ಷಣ ಒಪ್ಕೊಂಡೆ. ಇರಲಿ, ತೊಂದರೆ ಇಲ್ಲ. ಆರೋಗ್ಯ ಬೇಕು. ಆರೋಗ್ಯ ಇವತ್ತು ವಚನಗಳಲ್ಲಿ ಶರಣರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅವರು ಕೊನೆಯ ಒಂದು ಮಾತಿನಲ್ಲಿ ಹಿತವಾಗಿರಬೇಕು, ಆಹಾರ ಮಿತವಾಗಿರಬೇಕು, ಹಿತ ಬುಕ್ ಮಿತ ಬುಕ್ ಋತು ಬುಕ್ ನ ರೋಗ ಭವತಿ ಅಂತ ಒಂದು ಸಂಸ್ಕೃತದಲ್ಲಿ ಬರುತ್ತೆ. ನಾವು ಆಹಾರ, ಅಕ್ಕ ಮಹಾದೇವಿ ಸಹಿತ ಆಹಾರದ ಕುರಿತು ಬಹಳ ಅದ್ಭುತವಾಗಿ ಹೇಳಿದ್ದನ್ನು ಕೋಟ್ ಮಾಡಿರ್ಬೋದು ಅವರು, ಡಾಕ್ಟರ್ ಅವರು. ಆಹಾರವ ಕಿರಿದು ಮಾಡಿರನ್ನ ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ.
ಆಹಾರದಿಂ ನಿದ್ರೆ, ನಿದ್ರೆಯಂ ತಾಮಸ, ಅಜ್ಞಾನ ಮೈಮರವು. ಅಲ್ಲಿ ಕಾಯ ವಿಕಾರ ಹೆಚ್ಚುತ್ತದ, ಮನೋವಿಕಾರ ಹೆಚ್ಚುತ್ತೆ, ಇಂದ್ರಿಯ ವಿಕಾರ, ವಾಯು ವಿಕಾರ, ಭಾವ ವಿಕಾರ ಉಂಟು ಮಾಡುವುದ ಕಾರಣ. ನೋಡಿ 5 ವಿಕಾರಗಳನ್ನು ಹೇಳ್ತಾ ಇದ್ದಾರೆ ಅಕ್ಕ. ಅತಿಯಾಗಿ ತಿನ್ನೋದ್ರಿಂದ ಮೊದಲು ನಿದ್ದೆ ಬರೋಕ್ಕೆ ಶುರು ಆಗುತ್ತೆ ನಮಗೆ. ಸಹಜ, ನಾವು ಗಮನಿಸಬೇಕು. ಅದಕ್ಕಾಗಿ ಆಹಾರ ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಒಂದು ಗಾದೆ ಮಾತು ಕೇಳಿದ್ದೀವಿ. ಇವತ್ತು ನಾವು ರೋಗಿಗಳೇ ಆಗಿದ್ದೀವಿ ಅಂದರೆ ಆಹಾರ ನಮಗೆ ತಿನ್ನಕ್ಕೆ ಬರೋದಿಲ್ಲ ಅಂತ ಅದರ ಅರ್ಥ. ಆಹಾರ ಸರಿಯಾಗಿ ತಿಂತಾ ಇದ್ದರೆ ರೋಗ ಬರೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಯಾಕೆಂದರೆ ಒಂದು ಉದಾಹರಣೆ ಕೊಡ್ತೇನೆ ತಮಗೆ. ನಾವು ತೋಂಟದಾರ್ಯ ಮಠ ಗದಗ, ಅಲ್ಲಿ ಈ 3 ವರ್ಷದ ಒಂದು ವರ್ಕ್ಶಾಪ್, 3 ದಿನದ ವರ್ಕ್ಶಾಪನ್ನು ಮಾಡಲಿಕ್ಕೆ ಹೋಗಿದ್ವಿ. ಬಹಳ ವರ್ಷಗಳಿಂದ, ಒಂದು 25-30 ವರ್ಷದ ಕೆಳಗೆ. ಆ ಹಿಂದಿನ ದೊಡ್ಡ ಸ್ವಾಮೀಜಿಯವರು ಇದ್ದರು. ಆ ಸಂದರ್ಭದಲ್ಲಿ ಒಬ್ಬ ದನ ಕಾಯವ, 48 ವಯಸ್ಸಾಗಿತ್ತು ಅವನಿಗೆ. ಅವರು ತಲೆನೋವು ಅಂದ್ರೆ ಗೊತ್ತಿಲ್ಲ, ನೆಗಡಿ ಅಂದ್ರೆ ಗೊತ್ತಿಲ್ಲ, ಜ್ವರ ಅಂದ್ರೆ ಗೊತ್ತಿಲ್ಲ ಅವನಿಗೆ. ಅವನು ABCD ಗೊತ್ತಿಲ್ಲ, ಕಲ್ತಿಲ್ಲ, ಬರೋದಿಲ್ಲ. ದನ ಕಾಯ ಅಂದ್ರೆ ನೀವು ಲೆಕ್ಕ ಹಾಕಿ. ಅವನೇನಪ್ಪ ಇವರು ಜ್ವರ ಬಂದು ನಡುಗ್ತಾ ಇದ್ದಾರಲ್ಲ, ನರಳ್ತಾ ಇದ್ದಾರಲ್ಲ, ತಲೆನೋವು ಬಂದು ಇತ್ತೇನು ಹಾಸಿಗೆ ಹಿಡ್ಕೊಂಡು ಕೂತ್ಕೊಂಡಾರಲ್ಲ ಇವರು ಅಂತಿದ್ದವ. ನೋಡಿ, ಅವನ ಸ್ವಾಮೀಜಿಯವರು ಕರೀರಿ ಸ್ವಾಮೀಜಿ ಅಂತ ಅವ್ರಿಗೆ ಹೇಳಿದೆ. ನೆಕ್ಸ್ಟ್ ಡೇ ಕರೀರಿ, ಪರವಾಗಿಲ್ಲ, ಅವ್ನು ಮಾತಾಡ್ಸೋಣ, ಅವನಿಗೆ ಗುಟ್ಟು ಏನು, ಆರೋಗ್ಯದ ಗುಟ್ಟು ಏನು ಅಂತ ತಿಳ್ಕೊಳ್ಳೋಕೆ. ಆರೋಗ್ಯ ಸುಲಭ ಇದೆ, ಸರಳ ಇದೆ, ಆದರೆ ನಾವು ಕಷ್ಟ ಮಾಡ್ಕೊಂಡಿದ್ದೀವಿ ಇವತ್ತಿನ ದಿವಸ. ಡಾಕ್ಟ್ರ್ ಹೇಳಿದಾಗೆ ನಾವು ಏನು ತಿನ್ನಬಾರ್ದು ತಿಂತಾಯಿದ್ದೀವಿ, ಕರೆದು ತಿಂತಾಯಿದ್ದೀವಿ, ಹೆಚ್ಚಿಗೆ ತಿಂತಾಯಿದ್ದೀವಿ. ಇವೆಲ್ಲ ನಮ್ಮ ಏನು ಜೀವನ ಕ್ರಮ ಇದೆಯಲ್ಲ ಭಾಳ ತಪ್ಪುತ್ತಾ ಇದೆ. ಪ್ರಕೃತಿಯನ್ನು ಬಿಟ್ಟು ನಾವು ದೂರ ಬರ್ತಾ ಇದ್ದೀವಿ, ಅದು ಕಾರಣ ಆಗ್ತಾಯಿದೆ ನಮಗೆ. ಮಾರನೇ ದಿವಸ ಸ್ವಾಮೀಜಿಯವರು ಅವ್ರನ್ನ ಕರೆಸಿದ್ರು. ಪಾಪ ನಿನಗೆ ಆರೋಗ್ಯದ ಗುಟ್ಟು ಏನು ಹೇಳಂತಂದ್ರೆ ಏನಿಲ್ಲ ಹೇಳ್ತಾನೆ, ಅವ್ನು ಹೇಳೋಕೆ ಬರೋದಿಲ್ಲ. ಕೊನೆಗೆ ನಾನು ಅವನನ್ನು, ಏನಪ್ಪ ನಿನ್ನ ಹೆಸರು, ಏನು ಮಾಡ್ತೀಯಾ, ಬೆಳಗಿಂದ ಶುರು ಮಾಡಿದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? 5 ಗಂಟೆಗೆ ಹೇಳ್ತೀನಿ. ಏನು ಮಾಡ್ತೀಯಾ? ಹೆಂಡಿ ಕಸ ತೆಗಿತೀನಿ, ಆ ಸಗಣಿ ಬಳಿತೀನಿ. ಆಮೇಲೆ ಏನು ಮಾಡ್ತೀಯಾ? ಆಮೇಲೆ 6 ಗಂಟೆ ಅಷ್ಟೊತ್ತಿಗೆ ನನಗೆ ಹೊಟ್ಟೆ ಹಸ್ದಂಗೆ ಆಗಿರುತ್ತೆ, ಹೋಗ್ತೀನಿ, ಅಲ್ಲಿ ನೀರು ಕುಡಿತೀನಿ. ಮೊದಲು ಎದ್ದು ಕೂಡಲೇ ನೀರು ಕುಡಿತಾನಂತ 1 ಲೀಟರ್. ಸ್ವಾಮೀಜಿ ಹೇಳಿದ್ದು ಅದೇ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತಾನಂತ. ನಾವು ಎಷ್ಟು ಜನ ಎದ್ದು ಕೂಡಲೇ ನೀರು ಕುಡಿತೀವಿ ರೀ? ಎದ್ದ ತಕ್ಷಣ ಕಾಫಿ ಟೀ ಕುಡಿಯೋದು ನಮ್ಗೆ ಜಾಸ್ತಿ ಅಭ್ಯಾಸ. ಬೆಳಗ್ಗೆ ಎದ್ದ ತಕ್ಷಣ 1 ಲೀಟ್ರ್ ಕುಡಿತಾನೆ ನೀರು. ಅದಾದಮೇಲೆ ಅವನಿಗೆ 8 ಗಂಟೆಗೆ ಆ ದನಗಳನ್ನ ಹೊಡ್ಕೊಂಡು ಹೋಗ್ಬೇಕು. ದನಗಳು ಹೊಡ್ಕೊಂಡು ಹೋಗುವಾಗ ಏನೋ ಆಗ ಬಿಸಿ ಬಿಸಿ ಯಾರು ಅವ್ರಿಗೆ ಮಠದಲ್ಲಿ ಅಡುಗೆ ಮಾಡಿ ಕೊಡೋರು, ನಿನ್ನೆ ರಾತ್ರಿ ಮಾಡಿದ್ದನ್ನು ಕಟ್ಕೊಂಡು ಹೋಗಿ ಅಲ್ಲಿ 10-11ಕ್ಕೆ ಅವ್ನಿಗೆ ಹೊಟ್ಟೆ ಹಸ್ತಿರ್ತದೆ. ಅಡವಿನಲ್ಲಿ ಹೋಗಿ 11 ಗಂಟೆ ಸುಮಾರು, 10:30-11 ಗಂಟೆ ಸುಮಾರು ತಿಂತಿದ್ದ. ಅವನು ಇಂಟರ್ವ್ಯೂ ಮಾಡ್ತಾ ಕೇಳಿದಾಗ, ಆಮೇಲೆ ಸಾಯಂಕಾಲ ಬರೋ ಅಷ್ಟೊತ್ತಿಗೆ 5 ಗಂಟೆ ಆಗೋದು, ಒಂದು 5-6 ಗಂಟೆ ಅಷ್ಟೊತ್ತಿಗೆ ಬಂದ ಕೂಡಲೇ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿರೋದು. ಮಧ್ಯಾಹ್ನ ಅಲ್ಲಿ ಏನು ಅವನಿಗೆ ಟೀ ಕಾಫಿ ಇಲ್ಲ, ಹೊಲದಲ್ಲಿ ಕಾಡಿನಲ್ಲೇ ಅಲ್ದು ಆ ಪ್ರಾಣಿಗಳ ಜೊತೆ ಅಡ್ಡಾಡಿಕೊಂಡು ಸಾಯಂಕಾಲ ಬರೋ ಅಷ್ಟೊತ್ತಿಗೆ ಹೊಟ್ಟೆ ಹಸ್ತಿರೋದು. ಮತ್ತು ಬಿಸಿ ಬಿಸಿ 5 ಗಂಟೆ 6 ಗಂಟೆಗೆ ಯಾರು ಕೊಡ್ತಾರೆ ಅಲ್ಲಿ? ಊಟ ಮಾಡ್ತಾಯಿದ್ದ. ಟಿ ವಿ ಇಲ್ಲ, ಟೀ ಕಾಫಿ ಇಲ್ಲ. ನಾವಲ್ಲಿ ಬಜ್ಜಿ ಚುರುಮರಿ ಎಲ್ಲ ಏನು ತಿಂತಿರ್ತೀವಲ್ಲ, ಎಲ್ಲ ಮಸಾಲೆ ಅಂಥದ್ದು ಯಾವುದೂ ಇಲ್ಲ. ರಾತ್ರಿ 9 ಗಂಟೆಗೆ ನಿದ್ದೆ ಬರೋದು, ಮಲ್ಕೊಂಡ್ಬಿಡ್ತಿದ್ದ. ನೋಡಿ, ಅವನಿಗೆ ತಲೆನೋವು ಗೊತ್ತಿಲ್ಲ, ನೆಗಡಿ ಗೊತ್ತಿಲ್ಲ, ಜ್ವರ ಗೊತ್ತಿಲ್ಲ. ಒಬ್ಬ ದನ ಕಾಯವನು ತನ್ನ ಆರೋಗ್ಯವನ್ನು 48 ವಯಸ್ಸಿನಲ್ಲಿ ಅವನಿಗೆ ಈ ಕಾಯಿಲೆಗಳು ಬರದೇ ಇರತಕ್ಕಂಥ ಒಂದು ಘಟನೆಯನ್ನು ನಾವು 20 ವರ್ಷಗಳಿಂದ ನೋಡಿದ್ದೀವಿ. ಇದು ಹಸಿದಾಗ ತಿನ್ನಬೇಕು. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಬೇಡ ತಂಗುಳುಣಬೇಡ, ವೈದ್ಯರ ಬೆಸಸಲೇಬೇಡ ಸರ್ವಜ್ಞ. ನಮ್ಮಲ್ಲಿ ಬಂದಿರೋದಂದರೆ ನಾವು ಹಸಿದಾಗ ಊಟ ಮಾಡ್ತಾ ಇಲ್ಲ. ಟೈಮ್ ಬೆಳಗ್ಗೆ 8 ಗಂಟೆ ಆಯಿತಾ, ಇಲ್ಲ 9 ಗಂಟೆ ಆಯಿತಾ, ಸ್ಕೂಲಿಗೆ ಹೋಗೋ ಟೈಮ್ ಆಯ್ತು, ತಿನ್ನು ನಡಿ ಸ್ಕೂಲು. ನಮ್ಮಲ್ಲಿ ಇದು ಬರ್ತಾ ಇದೆ. ಅದು ಜಾಸ್ತಿ ತಿಂತಾ ಇರೋದ್ರಿಂದ ಹೋಗಿ ಶಾಲೆಯಲ್ಲಿ ನಿದ್ದೆ ಮಾಡೋ ಪರಿಸ್ಥಿತಿ ಆಗ್ತಾಯಿದೆ. ಇನ್ನೂ ಒಂದು ಮಾತು ಕೇಳಿದ್ದೀವಿ ನಾವು, 1 ಹೊತ್ತುಂಡಮ ಯೋಗಿ, 2 ಹೊತ್ತುಂಡಮ ಭೋಗಿ, 3 ಹೊತ್ತುಂಡಮ ರೋಗಿ, 4 ಹೊತ್ತುಂಡಮ. ನಿಮ್ಗೆ ಗೊತ್ತೇ ಇದೆ, ನಾನು ಹೇಳಬೇಕಾಗಿಲ್ಲ. ಇವತ್ತು 2 ಹೊತ್ತು ನಾವು ಊಟ ಮಾಡೋಕ್ಕೆ, ಸಾಯಂ ಪ್ರಾತರ್ ಮನುಷ್ಯಾನಾಂ ಅಸನಂ ವೇದ ನಿರ್ಮಿತಂ ಅಂತ ಹೇಳುತ್ತೆ ಶಾಸ್ತ್ರ. ಸಂಜೆ ಮತ್ತು ಬೆಳಗ್ಗೆ 2 ಹೊತ್ತು ಮಾತ್ರ ಊಟ ಮಾಡೋಕ್ಕೆ ನಮಗೆ ಯೋಗ್ಯತೆ ಇರೋದು. ಅದು ಬಿಟ್ಟು ನಾವು 3 ಸಲ ತಿಂತಿದ್ದೀವಿ ಅಂದರೆ, 3 ಸಲ ಯಾರಿಗೆ ತಿಂತಾ ಇದ್ದೀವಿ ಅಂದರೆ ನಮಗಾಗಿ ಅಲ್ಲ, ವೈದ್ಯರಿಗಾಗಿ. ಯಾಕೆಂದರೆ 1 ಹೊತ್ತುಂಡಮ ಯೋಗಿ. ನಾವು ಯೋಗಿಗಳೆಲ್ಲ 1 ಹೊತ್ತು ಉಣ್ಣಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಬೇಡ. ಭೋಗಿಗಳು ನಾವೆಲ್ಲ, ಸಂಸಾರಸ್ಥರು ನಾವೆಲ್ಲ 2 ಹೊತ್ತು ಸಾಕು ನಮಗೆ. ಆದರೆ ಇವತ್ತು ನಾವು ತಿಂತಾ ಇರೋದು 3 ಹೊತ್ತು. ಬೆಳಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರ್ ಅಂತ. 3 ಹೊತ್ತು ಅಲ್ಲ ಸ್ವಾಮಿ ನಾವು ತಿಂತಾ ಇರೋದು. ಮಧ್ಯದಲ್ಲಿ ಮತ್ತೆ ಚುರುಮರಿ ಗಿರುಮರಿ ಚೂಡಾಗಿಡ ಬರ್ತಾವ, ಬಿಸ್ಕಿಟು ಬ್ರೆಡ್ಡು ಬರ್ತದ. ತಿಂದಿರ್ತೀವಿ 8-9 ಗಂಟೆಗೆ, 11 ಗಂಟೆ 12 ಗಂಟೆಗೆ ಮತ್ತೆ ಯಾರೋ ಬರ್ತಾರೆ, ಅವ್ರ ಜೊತೆ ಒಂದಿಷ್ಟು ಅವಲಕ್ಕಿ ಉಪ್ಪಿಟ್ಟು ಮತ್ತೆ ನಾವು ಸೇವಿಸ್ತಾ ಇರ್ತೀವಿ. ಅದು ಮತ್ತೆ ಒಂದು ಊಟನ ಆಗುತ್ತೆ ಲೆಕ್ಕ.
ಆಮೇಲೆ ಮಧ್ಯಾಹ್ನ 4-5 ಗಂಟೆ ಸುಮಾರು ಮತ್ತೆ ಅಲ್ಲಿಯೂ ಸಹಿತ ಚೂಡ ಜೊತೆ ಚಹಾ ಅಂತ ಹೇಳ್ಬಿಟ್ಟು ಅಲ್ಲಿ ತಗೋತಾ ಇದ್ದೀವಿ. ಸುಮಾರು 4-5 ಸಲ ತಿಂತಾ ಇದ್ದೀವಿ ರೀ, ಏನಾಗಬಾರ್ದು ಮತ್ತೆ. ಸೊ ಹಾಗಾಗಿ ಒಂದು ಊಟದ ಮತ್ತು ಇನ್ನೊಂದು ಊಟದ ಮಧ್ಯೆ ಕನಿಷ್ಠ 4-5 ಗಂಟೆ ಅಂತರ ಇರಬೇಕು. ಯಾಕೆಂದರೆ ತಿಂದ ಆಹಾರ ಒಂದು ಪಚನ ಆಗಿ ಅದು ಜಠರದಿಂದ ಒಳಗೆ ಕರಳಿಗೆ ಹೋಗ್ಬೇಕಾದ್ರೆ ಕನಿಷ್ಠ 4 ಅವರ್ ಬೇಕು, 4-5 ಅವರ್ ಅಂತ. ಹಣ್ಣುಗಳು ತಿಂದರೆ 1 ತಾಸಲ್ಲಿ ಹೋಗುತ್ತೆ. ಹಾಲು ಕುಡಿದ್ರೆ ಅಥವಾ ಲಘುವಾದ ಆಹಾರ ಏನಾರು ತಗೊಂಡ್ರೆ ಅದು ನಮಗೆ ಬೇಗ ಆಗ್ಬೋದು. ಆದರೆ ಉಪ್ಪಿಟ್ಟು ಕಾಂಕ್ರೀಟ್ ಅಂತ ನಾವು ಹೇಳ್ತಿರೋದು ನೋಡಿ. ಉಪ್ಪಿಟ್ಟು ತಿಂದೀವಿ, ರೊಟ್ಟಿ ತಿಂದೀವಿ, ಎಷ್ಟೊತ್ತು ಟೈಮ್ ಹಿಡಿತದೆ ನಮ್ಮಲ್ಲಿ ಜಠರದಲ್ಲಿ? ಸುಮಾರು 4-5 ತಾಸು ಹಸಿವೆ ಅನಿಸೋದಿಲ್ಲ. ಹಣ್ಣು ತಿಂದಾಗ ಅಥವಾ ಹಾಲು ಕುಡ್ದೀವಿ ಅಂದರೆ 1 ಅವರ್ನಲ್ಲಿ ನಮಗೆ ಮತ್ತೆ ತಿರ್ಗಾ ಹಸಿವು ಕಾಣ್ಕೊಳ್ಳುತ್ತೆ. ಹಾಗಾಗಿ ಈ ಘನ ಆಹಾರ ತಿಂದ ಮೇಲೆ ಕನಿಷ್ಠ 4-5 ತಾಸು ಮಧ್ಯದಲ್ಲಿ ತಿನ್ನಬಾರ್ದು, ನೀರನ್ನು ಕುಡಿತಾ ಇರಬೇಕು. ನಾವು ಮಧ್ಯದಲ್ಲಿ ಮತ್ತೆ ತಿಂತಾ ಇದ್ದೀವಿ ಅಂದರೆ ಆ ಡೈಜೆಷನ್ಗೆ ತೊಂದರೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ದೈಹಿಕ ಆರೋಗ್ಯ ಅದು ಪಂಚೇಂದ್ರಿಯಗಳ ಕುರಿತು ಅತ್ತಲಿತ್ತ ಹೋಗದಂತೆ ನಮ್ಮ ಕಣ್ಣುಗಳು ಆ ಕಡೆ ಹೋಗ್ತಾ ಇರೋದು. ಶರಣರು ವಚನ ಕೊಟ್ಟಿರೋದು ನಾವು ಆರೋಗ್ಯಕ್ಕೆ ಸಾಮಾನ್ಯವಾಗಿ ಬಳಸ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ನಾನು ಕಂಡುಕೊಂಡಿದ್ದೇನೆಂದರೆ, ನಾವು ಆಗಲೇ ಇವರು ಡಾಕ್ಟರ್ ಹೇಳಿದ ಹಾಗೆ ಏನಂದರೆ, ಬಡತನಕ್ಕೆ ಉಂಬುವ ಚಿಂತೆ, ಈ ಚಿಂತೆಗೆ ನಾವು ಈ ವಚನಗಳನ್ನು ಬಳಸ್ತಾ ಇದ್ದೀವಿ. ನಮ್ಮ ಮಾನಸಿಕ ಆರೋಗ್ಯಕ್ಕೆ ಒಂದು ವಚನ ಬಳಸ್ತಾ ಇದ್ದೀವಿ, ದೈಹಿಕ ಆರೋಗ್ಯಕ್ಕೆ ಒಂದು ಬಳಸ್ತಾ ಇದ್ದೀವಿ. ಆದರೆ ಆ ಕೊನೆಯಲ್ಲಿ ಕೊಡ್ತಕ್ಕಂಥದ್ದು ಆ ಪರಮಾತ್ಮನನ್ನು ಪಡಿಲಿಕ್ಕೆ, ಅದು ನಾವು ಗಮನಿಸಬೇಕಾಗಿರೋದು. ಇಲ್ಲಿ ಆರೋಗ್ಯಕ್ಕೆ ಬಳಸ್ಕೊಳ್ಳೋಣ ಇಲ್ಲ ಅನ್ನೋದಿಲ್ಲ. ಆರೋಗ್ಯ ನಾವು ಇದೆ ಅಂದರೆ ಅದಕ್ಕೆ ಏನು ಎಷ್ಟು ಬೇಕೋ ಅಷ್ಟನ್ನು ಬಳಸೋಣ. ಆದರೆ ವಚನಗಳ ಅಂತಿಮ ಗುರಿ ಇರೋದು ಅಂತಿಮ ಸತ್ಯವನ್ನು ಕಂಡುಕೊಳ್ಳಿಕ್ಕೆ, ನಿಜದ ನಿಲುವನ್ನು ಕಂಡುಕೊಳ್ಳಿಕ್ಕೆ. ಅದು ನನಗೆ ಈ ಒಂದು ವಚನ ಶ್ರಾವಣದಲ್ಲಿ ಚಿಂತನೆ ಮಾಡ್ತಾ ಇದ್ದಾಗ, ಆಹಾರ ತನು ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ ವಿರಕ್ತಿ ಹಾನಿ, ಅರಿವು ನಷ್ಟ, ಪರವು ದೂರ, ನಿರಕೆ ನಿಲವಿಲ್ಲದ ಕಾರಣ, ಚನಮಲ್ಲಿಕಾರ್ಜುನ ಒಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಅಂತ ಅಕ್ಕ ಮಹಾದೇವಿ ತಮ್ಮ ವಚನದಲ್ಲಿ ಹೇಳ್ತಾರಲ್ಲ. ಈ ಶರೀರವನ್ನು ನಾವು ಕೆಡಿಸದೆ ಉಳಿಸ್ಕೊಳ್ಬೇಕಂದ್ರೆ ಅತಿ ಆಹಾರವನ್ನು ಬಿಡಬಾರ್ದು. ಹಾಗಾದರೆ ಏನು ಮಾಡಬೇಕು? ಆಹಾರವನ್ನು ಎಂಥ ತಿನ್ನಬೇಕು? ಅದು ಮೊದಲೇ ನಮ್ಮ ಪ್ರಶ್ನೆ. ಎಂಥ ಆಹಾರ ತಿನ್ನಬೇಕು? ಸಾತ್ವಿಕ ಆಹಾರ. ಸಾತ್ವಿಕ, ರಾಸಿಕ, ತಾಮಸಿಕ ಅಂತ ಆಹಾರದಲ್ಲಿ 3 ಕೆಟಗರಿ ಮಾಡ್ತಾ ಇದ್ದೀವಿ. ಸಾತ್ವಿಕ ಆಹಾರವನ್ನು ಬಳಸಬೇಕು. ಸಾತ್ವಿಕ ಆಹಾರ ಅಂದ್ರೇನು? ಪರಮಾತ್ಮ ಸೃಷ್ಟಿ ಮಾಡಿ ಕೊಟ್ಟಿದ್ದಾನಲ್ಲ, ಅದು ಆಹಾರ, ಸಾತ್ವಿಕ ಆಹಾರ. ಅದನ್ನು ಪ್ರೊಸೆಸ್ ಮಾಡ್ತಾ ಹೋದ ಹಾಗೆ ಅದರಲ್ಲಿರೋ ಗುಣ ಕಡಿಮೆ ಬರೋಕ್ಕೆ ಶುರುವಾಗುತ್ತೆ. ಈಗ ಹಣ್ಣು ತರಕಾರಿಗಳನ್ನು ನಾವು ಹಾಗೆ ಸಾಧ್ಯ ಆದಷ್ಟು ಅವನ್ನು ಹಾಗೆ ಸೇವಿಸೋದು ಉತ್ತಮ. ಅವುಗಳನ್ನು ನಾವು ಏನಾರ ಕುದಿಸಿ, ಹುರಿದು, ಕರಿದು, ಫ್ರೈ ಮಾಡಿ ಅದನ್ನು ತಿಂತಾ ಇದ್ದೀವಿ ಅಂತಂದರೆ ಅದು ಅದರ ಸತ್ವ ಕಡಿಮೆ ಆಗುತ್ತೆ, ಅದು ಅನಾರೋಗ್ಯಕ್ಕೆ ದಾರಿ ಆಗ್ತಾ ಇದೆ ನಮಗೆ. ಹಾಗಾಗಿ ಸಾಧ್ಯ ಆದಷ್ಟು ಹಸೆ ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳನ್ನು, ಮೊಳಕೆ ಕಾಳುಗಳನ್ನು, ಇವು ಸಾತ್ವಿಕ ಕೆಟಗರಿನಲ್ಲಿ ಬರ್ತವೆ. ರಾಜಸಿಕದಲ್ಲಿಯೂ ನಾವು ಬೇಯಿಸಿದ ಆಹಾರ ರಾಜಸಿಕ ಅಂತ ನಾವು ಸಾಮಾನ್ಯವಾಗಿ ಕರಿತಾ ಇರ್ತೇವೆ. ತಾಮಸಿಕ ಅಂದರೆ ಹಳಸಿದ್ದು ಮತ್ತೊಂದೆಲ್ಲ ಇರ್ತಕ್ಕಂಥದ್ದು. ಅದಕ್ಕಿಂತ ನಾವು ಆಹಾರದಲ್ಲಿ ಅಕ್ಕಿನಲ್ಲಿ ಇವತ್ತು ಅಕ್ಕಿಯವನು ತಿಂಬುವವನು ಹಕ್ಕಿಯಂತಾಗವನು, ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನಿಕ್ಕುತ್ತಿರುವ ಸರ್ವಜ್ಞ ಅಂತ ಸರ್ವಜ್ಞ ಅವರು ಅಕ್ಕಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಅಕ್ಕಿ ಬದಲಿ ನೋಡಿ, 17ನೇ ಶತಮಾನದಲ್ಲಿ ಸರ್ವಜ್ಞರು ಅಕ್ಕಿ ಬಗ್ಗೆ ತಿಂದುಬಿಟ್ಟು ಹಕ್ಕಿ ಅಂತ ಆಗ್ತೀವಿ, ರೋಗದಾಗ ಸಿಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಕ್ಕಿ ನೋಡಿದರೆ ಅವ್ರು ಏನಂತಿದ್ರೋ ಗೊತ್ತಿಲ್ಲ. ಅದು ರೇಷನ್ ಅಕ್ಕಿ ಇವತ್ತು ಯಾವುದೇ ಪರಿಸ್ಥಿತಿ ಇದೆ ನಿಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಪಾಲಿಷ್ ಮಾಡಿ ಅದು ಬೆಳ್ಳಗೆ ಬರೆಸ್ಲಿಕ್ಕೆ ಏನೋ ಮಾಡಿ ಅಕ್ಕಿ ಅಂಥದನ್ನು ನಾವು ಇವತ್ತು ತಿಂತಾ ಇದ್ದೀವಿ. ಈ ಅಕ್ಕಿಗಿಂತ ನವಣೆ ಅಕ್ಕಿ ಇರ್ಬೋದು, ಸಾಮಿ ಅಕ್ಕಿ ಇರ್ಬೋದು, ಬರಗು, ಏನು ಸಿರಿಧಾನ್ಯಗಳಂತ ಏನು ಬರ್ತಾವೆ, ಒಂದು 8-9 ಥರದ ರಾಗಿ, ಅವೆಲ್ಲ ಬಹಳ ಒಳ್ಳೆಯದು. ಆ ಸಿರಿಧಾನ್ಯಗಳನ್ನು, ಕಿರುಧಾನ್ಯಗಳಂತ ನಾವೇನು ಕರಿತಾ ಇದ್ದೇವೆ, ಆ ಆಹಾರನ ನಾವು ಉಪಯೋಗಿಸ್ತಕ್ಕಂಥ ಒಂದು ವಿಧಾನವನ್ನು ತಿಳ್ಕೊಂಡು ಆ ರೀತಿಯಾಗಿ ನಾವು ಆಹಾರವನ್ನು ಬದಲಿ ಮಾಡಬೇಕು. ಅಂಥ ಆಹಾರ ಮತ್ತು ಯಾವಾಗ ತಿನ್ನಬೇಕು? ಹಸಿದಾಗ ತಿನ್ನಬೇಕು. ಹಸಿದೇ ಉಣಬಾರದು, ಅದು ಗಮನದಲ್ಲಿರಬೇಕು ನಮಗೆ. ಅದು ಭಾಳ ಮುಖ್ಯ ಇರ್ತಕ್ಕಂಥದ್ದು. ಆಮೇಲೆ ಟೈಮಿಂಗು ಯಾವಾಗಂತಂದರೆ, ಬೆಳಿಗ್ಗೆ ಸುಮಾರು ಎದ್ದು ಕೂಡಲೇ ಕೆಲವರು ತಿಂತಿರ್ತಾರೆ, ಅದು ಒಳ್ಳೆಯ ಅಭ್ಯಾಸ ಅಲ್ಲ. ಎದ್ದು ನಮ್ಮಲ್ಲಿ ವಿಸರ್ಜನೆ ಕ್ರಿಯೆ ನಡೀತಾ ಇರ್ತದೆ ದೇಹದಲ್ಲಿ. ಆ ವಿಸರ್ಜನೆ ಕ್ರಿಯೆ ಅವಕಾಶ ಕೊಟ್ಟು, ಆ ಜಠರ ಅಗ್ನಿ ಮತ್ತು ಸೂರ್ಯ ಅಗ್ನಿಗೂ ಒಂದಕ್ಕೊಂದು ಸಂಬಂಧ ಇದೆ.
ಯಾಕಂದರೆ ಈ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಹೇಳಿದ ಹಾಗೆ ಬ್ರಹ್ಮಾಂಡ ಹೇಗಿದೆಯೋ ಹಾಗೆ ನಮ್ಮ ಪಿಂಡಾಂಡ ಇರೋದು. ಪ್ರಕೃತಿನಲ್ಲಿ ಸೂರ್ಯನ ಅಗ್ನಿ ಬೆಳಗ್ಗೆ 11ರಿಂದ 12 ಗಂಟೆ ಸುಮಾರು ಪ್ರಖರವಾಗಿರುತ್ತೆ. ಅದೇ ರೀತಿ ನಮ್ಮ ಜಠರದಲ್ಲಿಯೂ ಜಠರಾಗ್ನಿ ಆಗ ಜಾಸ್ತಿ ಇರುತ್ತೆ. ಸಾಯಂಕಾಲ ಆದ ಕೂಡಲೇ ಕಡಿಮೆ ಹಾಕ್ಕೊಂಬಂದು ರಾತ್ರಿ ನಂದು ಹೋಗ್ಬಿಟ್ಟಿರ್ತದೆ. ಈಗ ಜಠರಾಗ್ನಿ ಇರೋದಿಲ್ಲ. ಈಗ ರಾತ್ರಿ 8 ಗಂಟೆ 9 ಗಂಟೆ ತಿಂತೀವಿ ಅಂದರೆ ಡೈಜೆಸ್ಟ್ ಆಗಲ್ಲ. 10-11 ಗಂಟೆಗೆ ಜೀರೋ ಆಗಿರುತ್ತೆ. ಕರೆಂಟೇ ಇರೋದಿಲ್ಲ. ನಾವು ಮಿಕ್ಸಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಭಾಳ ಜನ 10 ಗಂಟೆಗೆ ಮೇಲೆ 9 ಗಂಟೆ ಮೇಲೆ ಅಡುಗೆ ಇಡೋದು ನೋಡ್ತಾ ಇರ್ತೀವಿ. ಅದು ತಪ್ಪಬೇಕು. ಸೊ ಹಾಗಾಗಿ ಜೈನರ ಥರ ರಾತ್ರಿ ಊಟ ನಾವು ಬೇಗ ಮುಗಿಸ್ತಕ್ಕಂಥ ಒಂದು ಕ್ರಮವನ್ನು, ಮುಂಚೆ ನಾವು ಚಿಕ್ಕವರಿದ್ದಾಗ ಲೈಟ್ ಇರಲಿಲ್ಲ ನಮ್ಮ ಹಳ್ಳಿನಲ್ಲಿ, ದೀಪ ಇಟ್ಕೊಂಡು ಓದ್ತಾ ಇದ್ದೀವಿ ನಾವು. ಆ ಸಂದರ್ಭದಲ್ಲಿ ಸಾಯಂಕಾಲ ಆದ ಕೂಡಲೇ ನಾವು ಊಟ ಮುಗಿಸ್ಕೊಂಡು 9 ಗಂಟೆ ಮಲ್ಕೋತಿದ್ದೀವಿ. ಬೆಳಗ್ಗೆ ಜೋಗಳ ಹಾಡ್ತಾ ಬೀಸೋದು ಕುಟ್ಟೋದು ಕಲ್ಲು ತಾಯಂದಿರು ಹಾಡ್ತಾ ಇದ್ದಾಗ ಒಂದು ರೀತಿ ಎಷ್ಟು ಚೆನ್ನಾಗಿ ನಮಗೆ ಅನ್ನಿಸ್ತಾ ಇತ್ತು. ಆಗ ಸುಖ ನಿದ್ರೆ ಇತ್ತು. ಹಾಸ್ಕೊಳ್ಳೋಕ್ಕಿರಲಿಲ್ಲ, ಹೊತ್ಕೊಳ್ಳೋಕ್ಕಿರಲಿಲ್ಲ. ಈಗ ಗಾದೆಗಳಿದೆ, ಡನ್ಲಪ್ ಇದೆ, ಕಾಟ್ ಇದೆ, ಎಂಥದ್ರಾಗಿದ್ದರೂ ಈಗ ನಿದ್ದೆ ಬರ್ತಾಯಿಲ್ಲ. ಆವಾಗ ಚಿಕನ್ನಲ್ಲಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ವಿ ನಾವು. ಎಷ್ಟು ಆರೋಗ್ಯ ಇತ್ತು ನಮ್ಮದು. ಸೊ ಅದನ್ನೆಲ್ಲ ಈಗ ನಾವು ಬರೀ ನೆನಪಾಗಿದೆ ನಮಗಷ್ಟೇ ಬಂಧುಗಳೇ. ಹಾಗಾಗಿ ರಾತ್ರಿ ಬೇಗ ಊಟ ಮಾಡಿ. ಯಾಕೆಂದರೆ ಸೂರ್ಯನ ಅಗ್ನಿ ಇರೋದಿಲ್ಲ. ಅದಕ್ಕಾಗಿ ಹೊತ್ತು ಮುನುಗೋದ್ರೊಳಗಡೆ ಅದು ರಾತ್ರಿ ಮಿತವಾಗಿರಲಿ, ಕಡಿಮೆ ಇರಲಿ, ಲಘು ಆಹಾರ ಇರಲಿ. ನೈಟು ಎಸ್ಪೆಷಲಿ ರಾತ್ರಿ ಬರೀ ಕೇವಲ ಬೇಕಾದ್ರೆ ಹಣ್ಣು ತಿಂದ್ಕೊಂಡಿದ್ರೂ ಪರವಾಗಿಲ್ಲ, ಇಲ್ಲ ಸೂಪ್ ಕುಡಿದು ಮಲ್ಕೊಂಡ್ರೂ ಅಡ್ಡಿ ಇಲ್ಲ, ಇಲ್ಲ ಗಂಜಿ ಕುಡಿದು ಇದ್ದರೂ ಅಡ್ಡಿ ಇಲ್ಲ. ರಾತ್ರಿ ಭಾಳ ಒಳ್ಳೆಯದು ಅಂಥ ಆಹಾರ. ನಾವು ಲಘು ಆಹಾರ ತೊಗೊಳ್ಳಿ. ಮಧ್ಯಾಹ್ನ ಚೆನ್ನಾಗಿ ತಿನ್ನಿ, ತೊಂದರೆ ಇಲ್ಲ. ಬೆಳಗ್ಗೆ ಫಲಹಾರ ಅಂತೀವಿ. ಫಲಹಾರ ಅಂದರೆ ಏನು? ಫಳಾರಕ್ಕೆ ಅಂತ ಚೇಂಜ್ ಮಾಡಿಕೊಂಡು ಅವಲಕ್ಕಿ ಉಪ್ಪಿಟ್ಟು ತಿಂದು ಫಳಾರ ಮಾಡ್ತಾಯಿದ್ದೀವಿ. ಫಲಹಾರ ಅಂದ್ರೇನು? ಫಲವನ್ನು ಆಹಾರವಾಗಿ ತೆಗೆದುಕೊಳ್ಳೋದು ಫಲಹಾರ. ಅಂದರೆ ಮಾರ್ನಿಂಗ್ ನಾವು ಹಣ್ಣನ್ನು ತಿಂದ್ಕೊಂಡು ಮಧ್ಯಾಹ್ನ 12-1 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಊಟ, ರೊಟ್ಟಿ, ಅನ್ನ, ಮುದ್ದೆ ಏನಿದೆ ತಿನ್ನೋಣ. ಸಾಯಂಕಾಲಕ್ಕೆ ನಾವು ಗಂಜಿ ಅಂಥದ್ದು ಕುಡ್ಕೊಂಡು ಇದ್ದೀವಂದರೆ ಆರೋಗ್ಯ ಖಂಡಿತವಾಗಿ ಬರುತ್ತೆ. ಕಾಯಿಲೆ ಬಂದಾಗ ಇದೇ ಅಮೃತಾಹಾರ ಅಂತ ಒಂದು ಪುಸ್ತಕ ಸಹಿತ ಬರೆದಿದ್ದೇನೆ, ನಾನು ಒಂದು ಗ್ರಂಥವನ್ನು ಬರೆದೇನೆ. ಅದರಲ್ಲಿ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಅಂದರೆ 32 ಹಲ್ಲಿದಾವೆ ನಮಗೆ. ಕನಿಷ್ಠ 32 ಹಲ್ಲನ್ನು ಒಂದೊಂದು ತುತ್ತಿಗೆ ಒಂದು ಚಾನ್ಸ್ ಕೊಟ್ಟು ಅಗದು ತಿನ್ನೋ ಕೆಲಸ ಮಾಡಬೇಕು. ಟಿ ವಿ ನೋಡ್ಕೊಂಡು ತಿನ್ನಬಾರ್ದು. ಇವತ್ತು ಭಾಳ ಜನ ಟಿ ವಿ ಮುಂದೆ ಕೂತ್ಕೊಂಡು ತಿಂತಿರ್ತಾರೆ. ಟಿ ವಿ ಮುಂದೆ ಕೂತ್ಕೊಂಡು ತಿನ್ನೋದರಿಂದ ಅನಾರೋಗ್ಯ ಗ್ಯಾರಂಟಿ. ಹಾಗಾಗಿ ಟಿ ವಿ ಬಂದ್ ಮಾಡಿ, ರೇಡಿಯೋ ಬಂದ್ ಮಾಡಿ, ಮಾತಾಡೋದು ಬಂದ್ ಮಾಡಬೇಕು. ಆಹಾರ ಪ್ರಸಾದ ಭಾವನೆಯಿಂದ ಊಟ ಮಾಡ್ತಕ್ಕಂಥ ಒಂದು ಕ್ರಮ ನಮ್ಮಲ್ಲಿ ಜರಿಸಬೇಕು. ಊಟವನ್ನು ಸಹಿತ ನಾವು ಹೊಟ್ಟೆ ತುಂಬ ಕುತ್ತಿಗೆ ಬರೋ ತನಕ ಅಂತ ಡರಕೆ ಬರುತ್ತೆ. ಸಾಕಪ್ಪ ನಿಲ್ಲಿಸು ಅಂತ ಹೇಳುತ್ತೆ ದೇಹ. ಆದರೆ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಅದು ಆಗಬಾರ್ದು. ಎಷ್ಟು ಉಣ್ಬೇಕು ಅನ್ನೋದಕ್ಕೆ ವಾಗ್ಭಟ್ರು ತುಂಬ ಅದ್ಭುತವಾಗಿ ಹೇಳ್ತಾರೆ. ಕುಕ್ಷಿ ಭಾಗದ್ವಯೇ ಭೋಜ್ಯೇ ತೃತೀಯಂ ಜಲಪೂರಯೇತ್ ವಾಯು ಸಂಚಾರನಾರ್ಥಾಯ ಚತುರ್ಥಂ ಅವಶೇಷಯೇತ್ ಅಂತ. ಅಂದರೆ ಅರ್ಧ ಹೊಟ್ಟೆ ಘನಾಹಾರ ಅಂದ್ರೇನು? ರೊಟ್ಟಿ, ಮುದ್ದೆ, ಅನ್ನ ಇಂಥವು ತಿನ್ನಿ. ಇನ್ನು ಕಾಲು ಭಾಗದಷ್ಟು ದ್ರವ ಆಹಾರ, ಇನ್ನು ಕಾಲು ಭಾಗದಷ್ಟು ಗಾಳಿ ಆಡಕ್ಕೆ ಬಿಡಬೇಕು. ಯಾಕಂದರೆ ಹೊಟ್ಟೆ ಒಂದು ಮಿಕ್ಸಿ ಇದ್ದಂಗೆ. ಮಿಕ್ಸಿಗೆ ಫುಲ್ ಹಾಕಿ ಸ್ಟಾರ್ಟ್ ಮಾಡಿದರೆ ಹೊರಗೆ ಚೆಲ್ತದೆ. ಇಲ್ಲಿ ಬಾಡಿನಲ್ಲಿ ಚೆಲ್ಲೋಕೆ ಆ ಥರ ವ್ಯವಸ್ಥೆ ಇಲ್ಲ. ಆದರೆ ಹಾಗೆ ತಿನ್ನಬೇಕು ಅಂತ ಹೇಳ್ತಾರೆ. ಸರ್, ಅರ್ಧ ಘನ ಹೆಂಗೆ ತಿನ್ನೋದು, ಕಾಲು ಭಾಗ ದ್ರವ ಹೆಂಗೆ ತಿನ್ನೋದು ಅಂತಂದರೆ, ಒಬ್ಬರಿಗೆ ಬಿಕ್ಕಳಿಕೆ ಬಂದರೆ ಅಲ್ಲಿ ಅಂತ ಡರಿಕೆ ಬಂದರೆ ಅಲ್ಲಿಗೆ ಸಾಕು ಮಾಡಬೇಕು ಅಂತ ಲೆಕ್ಕ ಬರುತ್ತೆ. ಇಲ್ಲ ಊಟ ಆದ ಕೂಡಲೇ ನಮಗೆ ನಿದ್ದೆ ಮಾಡೋಕ್ಕೆ ಜಾತು ಅಥವಾ ಬಾಡಿ ಒಂದು ಚಟುವಟಿಕೆ ಮುಂಚೆ ಥರ ಆ್ಯಕ್ಟಿವ್ ಇರಲಿಲ್ಲ ಅಂದರೆ ಜಾಸ್ತಿ ಆಗಿದೆ ಅಂತ ಲೆಕ್ಕ. ಅಲ್ಲಿಗೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. 2 ರೊಟ್ಟಿ ತಿಂತಾಯಿದ್ದೀವಿ ಅಥವಾ 3 ರೊಟ್ಟಿ ತಿಂತಾಯಿದ್ದೀವಿ, 2.5 ಅಥವಾ 2.25 ರೊಟ್ಟಿ ತಿನ್ನೋಣ. ಸ್ವಲ್ಪ ಇನ್ನೂ ಆಹಾರ ಕಡಿಮೆ ಇರುವಾಗ ನಾವು ನಿಲ್ಲಿಸಬೇಕು ಅಷ್ಟೇ. ಆವಾಗ ಆ ರೀತಿ ನಾವು ಇದ್ದೀವಂದರೆ, ಒಂದು ತುತ್ತು ತಿಂದೀವಂದರೆ ನಮ್ಮ ಆಯುಷ್ಯ ಜಾಸ್ತಿ ಆಗುತ್ತೆ, ಆರೋಗ್ಯ ಇರ್ತೀವಿ. ಸೊ ಆಹಾರ ಎಷ್ಟು, ಯಾವಾಗ, ಹೇಗೆ, ಎಲ್ಲಿ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟುಕೊಂಡು ನಾವು ತಿಂದಿದ್ವಂದರೆ ನಮ್ಮ ಆರೋಗ್ಯ ದೈಹಿಕ ಮಾನಸಿಕ ಎಲ್ಲ ಸರಿ ಹೋಗುತ್ತೆ. ಅದರ ಜೊತೆಗೆ ಒಂದು ಲಿಂಗ ಪೂಜೆ ಏನು ಮಾಡೋದಿದೆಯಲ್ಲ, ಭಗವಂತನ ಒಂದು ಪೂಜೆ, ಅಂತರಂಗದ ಚಿಕಿತ್ಸೆ, ಅಂತರಂಗವನ್ನು ನಾವು ಮಾಡ್ತಾಯಿದ್ರೆ ಆವಾಗ ನಮಗೆ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ಸಹಿತ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮಗೆ ನನ್ನನ್ನು ಕರೆದು ಸದಾಶಿವ ಗುಡುಗುಂಟಿಯವರು ಒಂದು ಅವಕಾಶವನ್ನು ನೀಡಿದ್ದಕ್ಕೆ ಅವರಿಗೆ ಧನ್ಯವಾದ ಸಲ್ಲಿಸ್ತಾ, ಈಗಾಗಲೇ ವೇಳೆ ಆಗ್ತಾ ಬಂದಿರೋದ್ರಿಂದ 8 ಗಂಟೆಗೆ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ಬೇಕಾದ್ರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ.
ಇಲ್ಲಿಯವರೆಗೆ ಅನುಭವಕ್ಕೆ ಮತ್ತಷ್ಟು ಪುಷ್ಟಿಕರವಾದಂತ ವಿಚಾರಗಳನ್ನ ಹಂಚಿಕೊಂಡು ತಮ್ಮ ಸ್ವಾನುಭವದ ನೆಲೆಯಲ್ಲಿ ಮಾತನಾಡಿದಂತ ಹಿರಿಯ ಶರಣಜೀವಿಯಾಗಿರುವ ಶರಣಶ್ರೀ MG ಮುಲ್ಕೂರ್ ಶರಣರಿಗೆ ಧನ್ಯವಾದ ಸರ್. ಶರಣಾರ್ಥಿಗಳು. ಸರ್, ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಸರ್ ಉತ್ತರಿಸ್ತಾರೆ. ಯಾಕಂದ್ರೆ ಆರೋಗ್ಯದ ಕುರಿತು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ಪ್ರಕೃತಿ ಚಿಕಿತ್ಸಾ ವೇದಿಕೆಗಳನ್ನು ಜಾಗೃತಿ ಕಾರ್ಯಕ್ರಮವನ್ನು ಸರ್ ನಡೆಸಿದ್ದಾರೆ. ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದ್ರಿ. ಎಸ್, ಈಗ ಮನೆಯರ ನಮ್ಮ ವೇದಿಕೆಯ ಸಹ ಸಂಚಾಲಕರಾಗಿ ಕಾರ್ಯ ಮಾಡ್ತಕ್ಕಂಥ ಮಿತ್ರರಾದಂತ ರಾಮೂರು ತಾಲೂಕಿನ ಕಡಕೋ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕರಾದಂತ ಶ್ರೀ ಶಿವಪುತ್ ತಿವಡಿಗೆ ಅವರಿಂದ. ವಚನೋತ್ಸವ ಪ್ರತಿಷ್ಠಾನ ಗೂಗಲ್ ಮೀಟ್ ಮೂಲಕ ನಡೆಯುತ್ತಿರುವ ವಚನ ಸಂಸ್ಕೃತಿ ಚಿಂತನ ಮಾಲಿಕೆ 214ರಲ್ಲಿ ಇದರಲ್ಲಿ ಭಾಗವಹಿಸಿದ ಸರ್ವ ಶರಣರಿಗೆ ಮೊದಲು ಶರಣಾರ್ಥಿಗಳು. ಕಾರ್ಯಕ್ರಮಕ್ಕೆ ವಚನ ಪ್ರಾರ್ಥನೆ ಮಾಡುವುದರ ಮೂಲಕ ಚಾಲನೆ ನೀಡಿದಂತ ಶರಣೆ ಶ್ರೀಮತಿ ಬಸಮ್ಮ ಮೇಟಿ ಶರಣೆಯರಿಗೆ ಕಾರ್ಯಕ್ರಮದ ಪರವಾಗಿ ಶರಣಾರ್ಥಿಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವ ಶರಣರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದಂತ ಶರಣ ಶ್ರೀ ಬಸವರಾಜ್ ಮೇಟಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಶರಣಾರ್ಥಿಗಳು. ಇನ್ನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉಪಸ್ಥಿತಿ ಪರವಾಗಿ ಅತ್ಯುತ್ತಮವಾಗಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಂತ ಶರಣ ಶ್ರೀ ಮುಳ್ಕೂರ್ ಶರಣರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಶರಣಾರ್ಥಿಗಳು. ಇನ್ನ ಕಾರ್ಯಕ್ರಮದ ಮುಖ್ಯ ಅಂಗ, ಕಾರ್ಯಕ್ರಮದ ಪ್ರಮುಖ ಘಟ್ಟ ಅನುಭವವನ್ನ ಅತ್ಯುತ್ತಮವಾಗಿ ಸಾದರಪಡಿಸಿ ಎಲ್ಲರಿಗೂ ಮನಮುಟ್ಟುವಂತೆ ತಮ್ಮ ಅನುಭವವನ್ನ ಹಂಚಿಕೊಂಡಂತ ಶರಣ ಶ್ರೀ ಡಾಕ್ಟರ್ ಸಂಜಯ್ ಸಿಂಧಿಹಟ್ಟಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಶರಣಾರ್ಥಿಗಳು. ಇನ್ನ ಕಾರ್ಯಕ್ರಮದ ನಿರೂಪಕರಂತ ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತ 214ರವರೆಗೆ ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದಂತ ಶರಣ ಶ್ರೀ ಸದಾಶಿವ ಗುಡುಗುಂಟಿ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಶರಣಾರ್ಥಿಗಳು. ಇನ್ನೊಬ್ಬ ಶರಣರು ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಜಾಯಿನ್ ಮಾಡಿಸಿದಂತ ಶರಣ ಶ್ರೀ ಪ್ರಭು ಸತ್ತಿಗೇರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಶರಣಾರ್ಥಿಗಳು. ಇನ್ನ ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣೆಯರಿಗೂ ಕೂಡ ಕಾರ್ಯಕ್ರಮದ ನಿರೂಪಕ ಪರವಾಗಿ ಮತ್ತೊಮ್ಮೆ ಅವರಿಗೆ ಶರಣಾರ್ಥಿಗಳನ್ನ ಅರ್ಪಿಸಿ ಈ ನನ್ನ ಸಮರ್ಪಣೆ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳು. ಎಸ್ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಶರಣರಿಗೆ ಅತ್ಯಂತ ಮನಪೂರ್ವಕವಾಗಿ ಸಮರ್ಪಣೆಗೈದಂತ ಶರಣ ಶ್ರೀ ಶಿವಪುತ್ ತಿವಟಿ ಇವರಿಗೂ ಸಹಿತ ಧನ್ಯವಾದ ಸರ್. ಶರಣಾರ್ಥಿಗಳು. ಈಗಾಗಲೇ ನಮ್ಮ ಸರ್ ಹೇಳಿದಂಗೆ ತೆರೆಯ ಮರೆಯಲ್ಲಿ ಒಂದು ಕಾರ್ಯಕ್ರಮದ ಮುಖ್ಯ ಅಡ್ಮಿನ್ ಆಗಿ ಕಾರ್ಯ ಮಾಡ್ತಕ್ಕಂತ ಮಿತ್ರರಾದಂತ ಶ್ರೀ ಪ್ರಭು ಸತ್ತಿಗೇರಿ ಸರ್ ಇವರಿಗೂ ಸಹಿತ ಶರಣಾರ್ಥಿ ಸರ್. ಧನ್ಯವಾದ ಸರ್. ಮುಂದಿನ ರವಿವಾರ ಅಕ್ಕ ಮಹಾದೇವಿ ಮತ್ತು ಶರಣ ತತ್ವ ಎಂಬ ವಿಷಯದ ಕುರಿತು ವಚನ ಸಂಸ್ಕೃತಿ ಚಿಂತನ ಮಾಲಿಕೆ ಇದ್ದು ತಾವೆಲ್ಲರೂ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಈಗ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ತಮಗೆಲ್ಲರಿಗೂ ಶರಣಾರ್ಥಿಗಳು.